ಭಾರತದ ಕಲೆ ಸಂಸ್ಕೃತಿಗಳಲ್ಲಿ ಭಿನ್ನತೆ ಇದ್ದರೂ ಯಾವುದೋ ಹಂತದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿರುವುದು ಸುಳ್ಳಲ್ಲ. ಬಹುಶಃ ಈ ಕಾರಣದಿಂದಲೇ ಅನೇಕ ಸಂಸ್ಕೃತಿಗಳಲ್ಲಿನ ಆಚರಣೆಗಳು ಪರಸ್ಪರ ತಾಳೆಯಾಗುತ್ತವೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕಂಡುಬರುವ ಭೂತಾರಾಧನೆಗೂ ಕೇರಳದ ತೈಯಂ ಆಚರಣೆಗೂ ವ್ಯತ್ಯಾಸವಿದೆ. ಆದರೆ ಒಂದು ಪ್ರಾಂತ್ಯದ ಸಾಂಸ್ಕೃತಿಕ ಆಚರಣೆ ಇನ್ನೊಂದು ರಾಜ್ಯದ ಪ್ರಭಾವಕ್ಕೆ ಒಳಗಾಗಿರುವುದು ವಿಶೇಷ. ಇದಕ್ಕೊಂದು ಉದಾಹರಣೆ ಪಾಷಾಣಮೂರ್ತಿ ಮತ್ತು ಪಂಜುರ್ಲಿ ದೈವಾರಾಧನೆ. ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತ ನಾಡಾದ ಕೇರಳದಲ್ಲಿ ಭೂತಾರಾಧನೆಯನ್ನು ತೆಯ್ಯಾಟಂ ಎಂದು ಕರೆಯುತ್ತಾರೆ. ತೆಯ್ಯಾಟಂ ಅಂದರೆ ದೈವದ ನರ್ತನ. ಭೂತಾರಾಧನೆ ಹೆಸರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಡೆಯುವ ದೈವಾರಾಧನೆ ಒಂದು ಕಾಲದಲ್ಲಿ ಕರ್ನಾಟಕದ ಭಾಗವೇ ಆಗಿದ್ದ ಕಾಸರಗೋಡಿನಲ್ಲೂ ಪ್ರಚಲಿತದಲ್ಲಿದೆ. ನಮ್ಮ ಭೂತಗಳಿಗೆ ಅಥವಾ ದೈವಗಳಿಗೆ ಅಲ್ಲಿ ಕೇರಳೀಯ ಪ್ರಭಾವ ಇರುವುದು ಕಂಡುಬರುತ್ತದೆ. ಕಪ್ಪು ಹಿನ್ನೆಲೆಯ ಬಣ್ಣಕ್ಕೆ ಬಿಳಿಯ ಚುಕ್ಕೆಗಳಿರುವುದೇ ಪಾಷಾಣಮೂರ್ತಿ ಅಥವಾ ಕಲ್ಲುರ್ಟಿ ದೈವ ಎಂಬುದು ನಮ್ಮ ತಿಳುವಳಿಕೆ. ಇದು ಕೊಡಗು ಜಿಲ್ಲೆಯಲ್ಲೂ ಆಚರಣೆಯಲ್ಲಿದೆ. ಆದರೆ ಕಾಸರಗೋಡಿನ ಪಾಷಾಣಮೂರ್ತಿಯ ಮುಖವು ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತದೆ. ವಿಶೇಷವೆಂದರೆ ನಮ್ಮಲ್ಲಿ ಕಲ್ಲುರ್ಟಿ ಸೀರೆ ಉಟ್ಟರೆ ಕಾಸರಗೋಡಿನಲ್ಲಿ ಆಕೆಗೆ ತೈಯಂ ಉಡುಗೆಯ ಮಾದರಿಯ ವಸ್ತ್ರವಿರುತ್ತದೆ. ಇನ್ನು ಪಂಜುರ್ಲಿಯ ವಿಷಯಕ್ಕೆ ಬರುವುದಾದರೆ ನಮ್ಮ ಸರಳ ಪಂಜುರ್ಲಿ ಕಾಸರಗೋಡಿನಲ್ಲಿ ಸರ್ವಾಲಂಕೃತನಾಗಿ ಗಮನ ಸೆಳೆಯುತ್ತಾನೆ. ಎಳೆಯ ತೆಂಗಿನ ಗರಿಗಳಲ್ಲಿ ತಯಾರಾಗುವ ಸಿರಿಯ ಅಲಂಕಾರ ಪಾದದಿಂದ ತಲೆಯವರೆಗೂ ಗಮನ ಸೆಳೆಯುತ್ತದೆ. ಸೊಂಟದಿಂದ ನೆಲಕ್ಕೆ ಇಳಿಬಿಟ್ಟ ಸಿರಿಯ ಉಡುಗೆಯ ಜೊತೆಗೆ ಸೊಂಟಕ್ಕೆ ಅಡ್ಡಲಾಗಿ ಇನ್ನೊಂದು ಸಿರಿಯ ಅಲಂಕಾರ, ತಲೆಯ ಮೇಲೆ ಸೂರ್ಯನ ಕಿರಣಗಳಂತೆ ಕಾಣುವ ವಿಶೇಷ ಅಲಂಕಾರ, ಬೆನ್ನಿನ ಹಿಂಭಾಗಕ್ಕೂ ವಿಶೇಷ ರೀತಿಯ ಅಲಂಕಾರಗಳನ್ನು ಸಿರಿಯಿಂದಲೇ ರೂಪಿಸಲಾಗುತ್ತದೆ. ಕಾಸರಗೋಡು ಜಿಲ್ಲೆಯಾದ್ಯಂತ ಕರ್ನಾಟಕದ ಭಾಷೆ, ಸಂಸ್ಕೃತಿಯ ಸುಗಂಧವಿದ್ದರೂ ಇದು ಕೇರಳಕ್ಕೆ ಸೇರಿರುವುದರಿಂದ ಆ ರಾಜ್ಯದ ಪ್ರಭಾವವು ದಟ್ಟವಾಗಿದೆ. ಈ ಪ್ರಭಾವದ ನೆರಳು ಇಲ್ಲಿನ ಭಾಷೆ, ಆಚರಣೆಗಳ ಮೇಲೂ ಇರುವುದು ಕಂಡುಬರುತ್ತದೆ. ಇಲ್ಲಿನ ದೈವಗಳು ತುಳುನಾಡಿನಂತೆ ತುಳುವಿನಲ್ಲೇ ಮಾತನಾಡುತ್ತವೆ. ಆದರೆ ವಸ್ತ್ರವಿನ್ಯಾಸ, ಶಾಸ್ತ್ರ ಸಂಪ್ರದಾಯಗಳಲ್ಲಿ ಕೊಂಚ ವಿಭಿನ್ನತೆ ಕಾಣುತ್ತದೆ. ಇದು ಕಾಸರಗೋಡಿನ ಬದಿಯಡ್ಕ ಸಮೀಪದ ಮಾಚಾವು ಮಣ್ಣಾಪಿನಲ್ಲಿರುವ ಶ್ರೀ ಧರ್ಮದೈವ ಕೋಮಾರ ಚಾಮುಂಡಿ ಮತ್ತು ಪರಿವಾರ ದೈವಗಳ ದೈವಸ್ಥಾನದ ತ್ರೈವಾರ್ಷಿಕ ನೇಮೋತ್ಸವದಲ್ಲಿ ಕಂಡುಬಂದ ದೃಶ್ಯ. ಆಚರಣೆಯಲ್ಲಿ ವೈವಿಧ್ಯತೆ ಇದ್ದರೂ ಸಂಸ್ಕೃತಿ ನಮ್ಮದು, ನಮ್ಮ ಭಾರತದ್ದು ಅಲ್ಲವೇ?